ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ಮಂಗಳ ಮೇಷರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು 11 ಮೇ 2026ರಿಂದ 20 ಜೂನ್ 2026ರವರೆಗೂ ಮಂಗಳ ಮೇಷರಾಶಿಯಲ್ಲಿ ಇರತಕ್ಕಂಥ ವಿಚಾರದಲ್ಲಿ ದ್ವಾದಶ ರಾಶಿ ದ್ವಾದಶ ಲಗ್ನಗಳಿಗೆ ಯಾವ ರೀತಿ ಅನುಕೂಲ ಹಾಗೂ ಯಾವೆಲ್ಲ ವಿಚಾರಕ್ಕೆ ಅನುಕೂಲ ಹಾಗೂ ಯಾವೆಲ್ಲ ವಿಚಾರಕ್ಕೆ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗೋಚಾರ ಫಲವು ದಶಾಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಮಂಗಳನ ದಶಾಭುಕ್ತಿ ಅಂತರ್ಭುಕ್ತಿ ಸಮಯದಲ್ಲಿ ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮದುವೆ ತಡ ಆಗ್ತಕ್ಕಂಥ ವಿಚಾರದಲ್ಲಿ ತಿಳಿದುಕೊಳ್ಳಬಹುದು. ಮದುವೆ ಯಾಕೆ ತಡ ಆಗ್ತಕ್ಕಂಥದ್ದು, ಯಾವ ಮನೆಯಿಂದ ತೊಂದರೆ ಆಗ್ತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಮದುವೆ ನಿಶ್ಚಿತಾರ್ಥ ಮುರಿತಕ್ಕಂಥದ್ದು, ಮಾತುಕತೆಯಲ್ಲಿ ನಿಂತು ಹೋಗ್ತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈಗ ದ್ವಾದಶ ರಾಶಿ ಹಾಗೂ ದ್ವಾದಶ ಲಗ್ನಗಳ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ. ಸಿಂಹರಾಶಿಯವರಿಗೆ ನವಮಾಧಿಪತಿ ಹಾಗೂ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಮಂಗಳ ನವಮದಲ್ಲೇ ಇರುವುದರಿಂದ ವಿದ್ಯಾರ್ಥಿಗಳಿದ್ದಲ್ಲಿ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಗೆ ಅನುಕೂಲ ಇರತಕ್ಕಂಥದ್ದು. ಹಾಗೆ ಕೃಷಿ ಹಾಗೂ ಆಸ್ತಿ ವಿಚಾರದಲ್ಲಿ ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ತಂದೆಯಿಂದ ಸಹಾಯ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸಂತಾನ ವಿಚಾರದಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರಿಗೆ ಈ ತಿಂಗಳು ಮಂಗಳನಿಂದ ಅನುಕೂಲ ಇರತಕ್ಕಂಥದ್ದು, ದೈವಬಲ ಇರತಕ್ಕಂಥದ್ದು. ಹಾಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ಉದ್ಯೋಗ ಸ್ಥಿರವಾಗಿ ಇರದೇ ಇರತಕ್ಕಂಥದ್ದು, ಕೆಲಸದಲ್ಲಿ ಬದಲಾವಣೆ ಮನಸ್ಸನ್ನು ಬರ್ತಕ್ಕಂಥದ್ದು. ಹಾಗೆ ವ್ಯಾಜ್ಯ ಇರತಕ್ಕಂಥವರಿಗೆ ಮೇಲಧಿಕಾರಿಯಿಂದ ಸಹಾಯ ಬೆಂಬಲ ಸಿಗ್ತಕ್ಕಂಥದ್ದು, ಮೇಲಧಿಕಾರಿಯಿಂದ ಅನುಕೂಲ ಆಗಿ ಮುಂದಿನ ದಿನಗಳಲ್ಲಿ ಕೇಸಿನ ವಿಚಾರದಲ್ಲಿ ಅನುಕೂಲ ಆಗುವ ಸಾಧ್ಯತೆ. ಹಾಗೆ ಕಾಯಿಲೆ ವಿಚಾರದಲ್ಲಿ ಹಿಂದೆ ಆಗಿರ್ತಕ್ಕಂಥ ಸಮಸ್ಯೆ ಈಗ ಚೇತರಿಕೆ ಆಗ್ತಕ್ಕಂಥದ್ದು, ಗುಣ ಆಗಲಿಕ್ಕೆ ಹೆಚ್ಚು ಅನುಕೂಲ ಆಗಿರ್ತಕ್ಕಂಥ ಸಮಯ ಆಗಿದೆ. ಹಾಗೆ ಮದುವೆ ವಿಚಾರದಲ್ಲಿ ಹಿರಿಯರ ಸಹಾಯ ಬೆಂಬಲ ಸಿಗ್ತಕ್ಕಂಥದ್ದು, ಹಿರಿಯರ ಒಪ್ಪಿಗೆ ಸಿಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ವ್ಯವಹಾರ ಮಾಡ್ತಕ್ಕಂಥವರಿಗೆ ಸಹಾಯ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚು. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತಂದೆಯೊಂದಿಗೆ ವೈಮನಸ್ಸಾಗ್ತಕ್ಕಂಥದ್ದು, ತಂದೆಯ ವಿಚಾರದಲ್ಲಿ ಉದಾಸೀನ ತೋರಿಸ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ವಿದೇಶ ಪ್ರಯಾಣ ಯೋಗ ಹಾಗೆ ಉನ್ನತ ಶಿಕ್ಷಣ ಯೋಗ, ಹೈಯರ್ ಸ್ಟಡೀಸ್ ಯೋಗ ಇರ್ತಕ್ಕಂಥವರಿಗೆ ಅನುಕೂಲ ಹೆಚ್ಚು. ಇವಿಷ್ಟು ಸಿಂಹರಾಶಿಯವರ ಮಂಗಳ ಮೇಷರಾಶಿಗೆ ಪ್ರವೇಶ ಆಗುವ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಸಂಬಂಧಪಟ್ಟ ವಿಚಾರ ತಿಳಿದುಕೊಳ್ಳಬೇಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.